ಸಮಾಜದ ದುರ್ಬಲ ವರ್ಗಗಳ ಅಭಿವೃದ್ಧಿಯ ಹಿತದೃಷ್ಟಿಯೊಂದಿಗೆ ಗುಣಮಟ್ಟದ ಶಿಕ್ಷಣ, ಆರೋಗ್ಯ ಸಂಬಂಧಿತ ಸಮಾಜಮುಖಿ ಸೇವೆಯನ್ನು ಗ್ರಾಮದ ಜನರಿಗೆ ಒದಗಿಸುವ ಉದ್ದೇಶದೊಂದಿಗೆ ಯುವ ಕಾಂಗ್ರೆಸ್ ಮುಖಂಡ ಗಿರೀಶ್ ಆಳ್ವ ನೇತೃತ್ವದಲ್ಲಿ ರೂಪುಗೊಂಡ ವರಹ ಫೌಂಡೇಶನ್ನ ಉದ್ಘಾಟನಾ ಸಮಾರಂಭವು ಕುಪ್ಪೆಪದವು ಚರ್ಚ್ ವಠಾರದಲ್ಲಿ ನಡೆಯಿತು. ವರಹ ಫೌಂಡೇಶನ್ನ ಉದ್ಘಾಟನೆಯ ನಿಮಿತ್ತ ಕೆಎಂಸಿ ಆಸ್ಪತ್ರೆ, ಮಣಿಪಾಲ್ ಡೆಂಟಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್, ಭಾರತೀಯ ಅಂಚೆ ಇಲಾಖೆ ಮಂಗಳೂರು ವಿಭಾಗ, ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು, ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಉಡುಪಿ, ಡಾಕ್ಟರ್ ಪಿ ದಯಾನಂದ್ ಪೈ ಮತ್ತು ಸತೀಶ್ ಪೈ ಚಾರಿಟೇಬಲ್ ಟ್ರಸ್ಟ್ ಕೊಳಪೂರು, ಮುತ್ತೂರು, ಕಿಲೆಂಚಾರು ಗ್ರಾಮದ ಸರ್ವ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ದಾಖಲೆಗಳ ತಿದ್ದುಪಡಿ ಶಿಬಿರ ನೆರವೇರಿತು. ಸಮಾರಂಭವನ್ನು ಕೇಮಾರು ಮಠದ ಶ್ರೀ ಈಶಾ ವಿಠಲದಾಸ, ಕುಪ್ಪೆಪದವು ಇಮ್ಯಾಕ್ಯುಲೇಟ್ ಹಾರ್ಟ್ ಮೇರಿ ಚರ್ಚ್ನ ಪ್ರಧಾನ ಧರ್ಮಗುರು ಮಾರ್ಸೆಲ್ ಸಲ್ಡಾನಾ, ಲಿಮ್ರಾ ಎಜ್ ಗ್ರೂಪ್ ಕರ್ನಾಟಕದ ನಿರ್ದೇಶಕರಾದ ಶೇಖ್ ಮೊಹಮ್ಮದ್ ಇರ್ಫಾನಿ ಇತರ ಗಣ್ಯರು ಸೇರಿ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಅಂಚ ಇನ್ನಿತ ವೇದಿಕೆ ಒಂಜಿ ಚರ್ಚ್ ಹಾಲಿಡ್ ಎಂಕಲ್ಲ ಗಿರೀಶ್ ಆಳ್ವೇರು ಹಿಂದೂ ಆರ್ನ ಕಾರ್ಯಕ್ರಮವನ್ನು ಆಶೀರ್ವಚನ ಮಲ್ಪರ ಎಂಕಲ್ಲ ಮುಸ್ಲಿಂ ಧರ್ಮಗುರುಕುಲಾಗಲು ಒಂದು ಏತು ಸಹೋದರತೆ ಈ ಕುಪ್ಪೆಪದವಡು ಏಪಲ ಇಂಚಿನ ಎಡ್ಡೆ ವಾತಾವರಣ ಉಪ್ಪಡೆಂದು ಪ್ರಪ್ರಥಮವಾದ ದೇವಡೆಯನ್ನು ಪ್ರಾರ್ಥನೆ ಮಂತದ್ದು ಏನ ಕಾರ್ಯಕ್ರಮ ದುಮ್ಮುಕೊಂಡು ಬಾರಿ ಆಂಡ ಇನಿ ಗಿರೀಶ್ ಆಳ್ವೇರು ಒಂಜಿ ಬೊಕ್ಕದಗಲ್ಲ ದುಕ್ಕೋಡು ಯಾನ್ ಪಾಲ್ಗೊಳ್ಳೋಡು ಒಂದು ಪನ್ಪಿನೇರು ಕಾತ್ರ ಈ ಒಂದು ವರಹ ಫೌಂಡೇಶನ್ ಮಲ್ದೆ ಹಿಂಗೆ ಮಸ್ತ್ ಖುಷನ್ ಇತ್ತ ಪುದರ್ ಹಿಂಗೆ ಮಸ್ತ್ ಎಡ್ಡಾಣ ಮಸ್ತ್ ಆನಂದ ಇನಿ ಬೊಕ್ಕೋರಿಯನ ದುಕ್ಕೋಡು ಸುಖ ಬಡವ್ರು ಎತ್ತ ಬದಲಿಗೆ ಬೊಕ್ಕೋರಿಯನ ದುಕ್ಕೋರಿಯನ ಸಹಭಾಗಿ ಆಪೆ ಪನ್ಪಿನ ಅಂಚಿತ್ತಿನ ಆರ್ನ ಟೋಟಲಿ ಫ್ಯಾಮಿಲಿ ಯಾರನ್ನ ಅಮ್ಮೆರೇನು ಅರ್ನ ಪಪ್ಪ ಮೂಲೆ ಉಳ್ಳೇರು ಪಂಡೇರ ಅರ್ನ ಪಪ್ಪ ಟೋಟಲ್ ಫ್ಯಾಮಿಲಿನ ಯಾನ ಅಭಿನಂದನೆ ಮಲ್ಪೋಯ. ಆದರೆ ಆ ಸಾಯುವ ಸಮಯದಲ್ಲಿ ಒಂದೆರಡು ಹಾನಿಗಳು ಹರಿಸಿ ಈ ಮನುಷ್ಯ ಹೋಗಬಾರ್ದಿತ್ತು, ಬದುಕಬೇಕಿತ್ತು, ನಮಗೆ ಭಾಳ ಪ್ರೀತಿಯ ವ್ಯಕ್ತಿ ಅಂತ ಹೇಳಿದರೆ ಅದೇ ದೊಡ್ಡ ವರ ಫೌಂಡೇಶನ್ ಅಂದರೆ ಹೇಳಿದ್ರೆ ಆಶೀರ್ವಾದ. ಈ ಗುರು ಹಿರಿಯರ ಆಶೀರ್ವಾದ ಖಂಡಿತವಾಗಿ ಅವರ ಈ ಫೌಂಡೇಶನ್ ಮೇಲೆ ಉಂಟು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇಂದು ವರಹ ಫೌಂಡೇಶನ್ ಇದರ ಒಂದು ಉದ್ಘಾಟನೆ ನಮ್ಮ ಯುವ ಮಿತ್ರರಾದ ಗಿರೀಶ್ ಆಳ್ವರವರು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಊರ ಬಾಂಧವರಿಗೆ ಇಟ್ಕೊಂಡಿದ್ದಾರೆ. ಪ್ರಥಮವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಂಗು ಸ್ಥಾಪನೆ ಮಲ್ಚಿನಂಚಿನ ಸಂಸ್ಥೆ ಈ ವರಹ ಫೌಂಡೇಶನ್ ನೆತ್ತ ಮುಖಾಂತರ ಈ ಸಮಾಜಡುಪ್ಪುನಂಚಿನ ಸಮಾಜದ ಕಷ್ಟಡುಪ್ಪುನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವುಲ ಬೊಕ್ಕ ಆರೋಗ್ಯದ ಸಮಸ್ಯೆಗೆ ಉಪ್ಪುನಕ್ಲೆ ಜನಕ್ಲೆಗ್ ಎಂಗ್ಲ ಏತ್ ಸಾಧ್ಯ ಉಂಡು ಆತು ಎಂಗ್ಲ ಶಕ್ತಿ ಮೀರ್ದು ಒಂದು ಸೇವೆ ಮಲ್ಪನಂಚಿನ ಒಂದು ಉದ್ದೇಶ ಅಡಿ ವರಹ ಫೌಂಡೇಶನ್ ಎಂಗು ಸ್ಥಾಪನೆ ಮಲ್ದ. ಇನಿ ನೆತ್ತ ಉದ್ಘಾಟನೆ ಸಮಾರಂಭನ ಒಂಜಿ ವಿಶಿಷ್ಟ ರೀತಿ ದಿಯೋಡು ಬನ್ನ ಉದ್ದೇಶಡ್ ಒಂಜಿ ಕೆಎಂಸಿ ಆಸ್ಪತ್ರೆ ಮಂಗಳೂರು ಮೆಕ್ಲ ವತ್ತಿರ್ದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರಲ್ಲ ಬೊಕ್ಕ ಪ್ರಸಾದ್ ನೇತ್ರಾಲಯ ನೆತ್ತ ಉಚಿತ ಕಣ್ಣದ ತಪಾಸಣಾ ಶಿಬಿರಲ್ಲ ಕನ್ನಡಕ ವಿತರಣೆ. ಈ ವೇಳೆ ವರಹ ಫೌಂಡೇಶನ್ ಇದರ ಲೋಗೋ ಅನಾವರಣವನ್ನು ಗಿರೀಶ್ ಆಳ್ವ ಅವರ ತಂದೆ ಕೆ ಕೋಚಣ್ಣ ಆಳ್ವ, ತಂಗಿನಡಿ ಮಾವ ಸಂಜೀವ್ ಶೆಟ್ಟಿ ನಡಿಗುಂಡ್ಯ ಗುತ್ತು ಇತರರು ಸೇರಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಸ್ಥಳೀಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಮಾಜಿ ಸಚಿವ ರಮಾನಾಥ್ ರೈ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಪೂಜಾರಿ, ಮಿಥುನ್ ರೈ, ಪೃಥ್ವಿರಾಜ್ ಆರ್ಕೆ, ಕೆಪಿಸಿಸಿ ಸದಸ್ಯ ವಸಂತ್ ಬರ್ನಾಡ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಚಂದ್ರಪ್ರಕಾಶ್ ಶೆಟ್ಟಿ, ಬಿಎಲ್ ಪದ್ಮನಾಭ್ ಕೋಟ್ಯಾನ್, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಅನಿಲ್ ಕುಮಾರ್, ಪುರುಷೋತ್ತಮ ಕುಪ್ಪೆಪದವು, ಜುಮಾ ಮಸೀದಿಯ ಖತೀಬ್ ಅಬ್ದುಲ್ ಸಲಾಂ, ಕೃಷ್ಣ ಅಸ್ರಣ್ಣ, ಸತೀಶ್ ಪೂಜಾರಿ ಭಲಾಚಿ,
ಚಂದ್ರಹಾಸ್ ಶೆಟ್ಟಿ, ಮುತ್ತೂರು, ಇಬ್ರಾಹಿಂ ನವಾಜ್ ಮೊದಲಾದವರು ಉಪಸ್ಥಿತರಿದ್ದರು. ವರಹ ಫೌಂಡೇಶನ್ನ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಕುಪ್ಪಿಪದವು ಚರ್ಚ್ ಸಭಾಂಗಣದಲ್ಲಿ ನಡೆಸಲಾದ ಉಚಿತ ವೈದ್ಯಕೀಯ ಸೇವೆಗಳಲ್ಲಿ ನಾಗರಿಕರಿಗೆ ಆಧಾರ್ ಕಾರ್ಡ್ ತಿದ್ದುಪಡಿ, ದಂತ ಚಿಕಿತ್ಸೆ, ಹೃದ್ರೋಗ, ಬೆನ್ನುಮೂಳೆ, ನರರೋಗ, ಮೂಳೆ ತಜ್ಞರು, ಕಣ್ಣಿನ ತಪಾಸಣೆ, ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ ಸೇರಿ ಹಲವು ವೈದ್ಯಕೀಯ ಸೇವೆಗಳನ್ನು ಏರ್ಪಡಿಸಲಾಗಿತ್ತು. ಈ ಪೈಕಿ ಸುಮಾರು 1350ಕ್ಕೂ ಹೆಚ್ಚಿನ ಫಲಾನುಭವಿಗಳು ಯೋಜನೆಯ ಲಾಭವನ್ನು ಪಡೆದುಕೊಂಡರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.